ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ರೋಶಿನಿ ಸಂಸ್ಥೆ ಮತ್ತು ಆದರ್ಶ ಮಹಿಳಾ ಸಂಘ ಒಕ್ಕೂಟದಿಂದ ಸಂಸ್ಥೆಯ ಕಟ್ಟಡ ಆವರಣದಲ್ಲಿ ಇಂದು ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಸಕ ಶ್ರೀನಿವಾಸ್ ಮಾನೆಯವರು ಆಗಮಿಸಿದ್ದು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಹಾನಗಲ್ ತಾಲೂಕಿನ ರೋಶಿನಿ ಸೇವಾ ಸಂಸ್ಥೆ ಮತ್ತು ಆದರ್ಶ ಮಹಿಳಾ ಒಕ್ಕೂಟ ಜಂಟಿಯಾಗಿ ಇವತ್ತು ಮಹಿಳೆಯರ ಜಾಗೃತ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ನಾವೆಲ್ಲ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಕರ್ನಾಟಕ ಸರ್ಕಾರ ಮಹಿಳಾ ವರ್ಗಕ್ಕೆ ಹೆಚ್ಚಿನ ಆರ್ಥಿಕ ಶಕ್ತಿ ನೀಡುವ ಮೂಲಕ, ಕುಟುಂಬದಲ್ಲಿ ಬದುಕ್ತಕ್ಕಂಥ ಬದಲಾವಣೆಯನ್ನು ಕೊಡುವ ಮೂಲಕ ಮಹಿಳೆಯರು ಕೂಡ ಸಮಾಜದ ಪ್ರತಿಯೊಂದು ರಂಗದಲ್ಲೂ ಕೂಡ ಮುಂಚೂಣಿಯಲ್ಲಿ ಇದ್ದುಕೊಂಡು ಮುನ್ನಡೆಸಬೇಕು ಅನ್ನೋಂಥ ಒಂದು ಅವಕಾಶವನ್ನು ಕಲ್ಪಿಸೋದ್ರಿಂದ ಬಹಳಷ್ಟು ಮಹಿಳೆಯರು ಇವತ್ತು ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಸಮಾಜದಲ್ಲಿ ಅವರ ಒಂದು ನಡಿಗೆ ಮಾಡ್ತಾ ಇರೋದು ನಮಗೆಲ್ಲರಿಗೂ ಸಂತೋಷದ ಸಂಗತಿ. ಈಗ ಹಾನಗಲ್ ತಾಲೂಕು ನಾಗರ ಕ್ರಾಸಲ್ಲಿ ಹೆಣ್ಮಕ್ಳಿಗೋಸ್ಕರ ಒಂದು ಗಾರ್ಮೆಂಟ್ಸ್ ಮಾಡೋದು ವಿಚಾರ ಇತ್ತು ಸರ್. ಖಂಡಿತವಾಗಿಯೂ ನಾನು ಚುನಾವಣೆ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಕೊಟ್ಟಿದ್ವಿ. ಇವತ್ತು ಸರ್ಕಾರದ ಪಂಚ ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥದ್ದು ಮೊದಲನೇ ಭರವಸೆಯಾಗಿತ್ತು. ಅದು ಈಡೇರಿಸಿದ್ದೇವೆ. 30-40 ವರ್ಷಗಳಿಂದ ಸುಮಾರು 10,000ಕ್ಕೂ ಹೆಚ್ಚಿಗೆ ಕುಟುಂಬಗಳು ಮಾಲೀಕತ್ವ ಇಲ್ಲದಂತ ಬದುಕ್ತಕ್ಕಂಥವ್ರದ್ದು ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಒಂದು ಭರವಸೆಯನ್ನು ಕೊಟ್ಟಿದ್ವಿ. ಅದು ಕೂಡ ನಮ್ಮ ತಾಲೂಕು ಇವತ್ತು ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದು ಸುಮಾರು 8,000 ಹಕ್ಕುಪತ್ರಗಳು ಈಗಾಗಲೇ ತಯಾರಾಗಿದ್ದಾವೆ. ಅದನ್ನು ಕೂಡ ನಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ. ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡ್ತಕ್ಕಂಥದ್ದು ಕೂಡ ನಮ್ಮದೊಂದು ಸಂಕಲ್ಪ ಆಗಿತ್ತು. ಆದರೆ ಇತ್ತೀಚಿನ ಬೆಳವಣಿಗೆ ಅಮೇರಿಕಾ ಹೇರ್ತಕ್ಕಂಥ ಸುಂಕ ಇವತ್ತು ಏನು 18% ನಮ್ಮ ದೇಶದ ಮೇಲೆ ಹೇರಿದಂಥ ಸುಂಕ ಬಾಂಗ್ಲಾದೇಶಕ್ಕೆ 0% ಮಾಡ್ತಕ್ಕಂಥದ್ದು. ಹಾಗಾಗಿ ಹೆಚ್ಚಿನೆಚ್ಚು ಗಾರ್ಮೆಂಟ್ ಇಂಡಸ್ಟ್ರಿಗಳು ಬಾಂಗ್ಲಾದೇಶ ಕಡೆ ಹೆಚ್ಚಿನ ಆಸಕ್ತಿ ತೋರಿರೋದ್ರಿಂದ ನಮ್ಮ ದೇಶದಲ್ಲಿ ಇನ್ನೂ ಆ ರೀತಿಯ ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥದ್ದು ಹಿಂಜರಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅಮೇರಿಕಾ ಆ ಟ್ಯಾಕ್ಸ್ನಲ್ಲಿ ಸಡ್ಲೀಕರಣ ಮಾಡಿದ ನಂತರ ಖಂಡಿತವಾಗಿಯೂ ನಮ್ಮ ದೇಶದಲ್ಲಿಯೂ ಕೂಡ ಮತ್ತೆ ಬದಲಾವಣೆ ಕಾಣ್ತಕ್ಕಂಥದ್ದು. ನಾವು ಇನ್ನೂ ಕೂಡ ಹಲವಾರು ಕಂಪನಿಗಳ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಕಲ್ಪವನ್ನು ಈಡೇರಿಸ್ತಕ್ಕಂಥ ಸಾಧ್ಯತೆಗಳನ್ನು ನಾವೆಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ನೆರೆಗಲ್, ಬ್ಯಾಗವಾದಿ, ಕೊಸನೂರು ಕೆರೆಗಳ ತುಂಬಿಸುವ ಯೋಜನೆ ಘೋಷಣೆ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಗೆ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಹಾಕೋದಕ್ಕೆ ಈಗ ನಾವು ಎಲ್ಲರೂ ಕೈಗೂಡಿ ಅಂದ್ರೆ ಜೊತೆಗೂಡಿ ಪ್ರಯತ್ನವನ್ನ ಪಡ್ತೇವೆ. ಸಮಾಜದ ಪ್ರತಿಯೊಂದು ಕಾರ್ಯದಲ್ಲಿ ಮಹಿಳೆಯರ ಪಾತ್ರ ಬಹು ಮುಖ್ಯವಾಗಿದೆ. ಗಂಡು ಮಕ್ಕಳು ದಾರಿ ತಪ್ಪಿದಾಗ ಅವರನ್ನ ತಿದ್ದಿ ಬುದ್ಧಿ ಸರಿಯಾದ ದಾರಿಗೆ ನಡೆಸುವಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಬಹು ಮುಖ್ಯವಾಗಿದೆ ಎಂದಿದ್ದಾರೆ. ಇನ್ನು ಸುಮಾರು 1,000 ಹೆಣ್ಣು ಮಕ್ಕಳ ಜೊತೆ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಮಹಿಳಾ ದಿನಾಚರಣೆ ಆಚರಿಸ್ತೇವೆ ಅಂತ ರೋಶಿನಿ ಸಂಸ್ಥೆ ಮುಖ್ಯಸ್ಥರಾದಂತಹ ಅನಿತಾ ಡಿಸೋಜಾ ಅವರು ಹೇಳಿದ್ರು. 27 ವರ್ಷದ ಮಹಿಳಾ ಸಬಲೀಕರಣ ಇವತ್ತು ಸಾರ್ಥಕವಾಗಿದೆ ಅಂತ ಅನಿಸ್ತಾ ಇದೆ. ಮಹಿಳೆಯರಿಗಾಗಿ ಸಿದ್ದರಾಮಯ್ಯನವರು ಮುಟ್ಟಿನ ರಚೆ ನೀಡಿ ಹೆಣ್ಣು ಮಕ್ಕಳ ಪರ ಇದ್ದಾರೆ ಅನ್ಸುತ್ತೆ. ಗ್ಯಾರಂಟಿ ಸ್ಕೀಮ್ಗಳನ್ನ ಮಹಿಳೆಯರಿಗೋಸ್ಕರನೇ ತಂದಿದ್ದು ಅನ್ಸುತ್ತೆ. ಈ ಗ್ಯಾರಂಟಿಗಳು ಮಹಿಳೆಯರಿಗೆ ಬಹಳ ಅನುಕೂಲಕರವಾಗಿದೆ ಅಂತ ಹೇಳಿದ್ದಾರೆ. ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಹಿಳೆ ನಮ್ಮ ಹಾನಗಲ್ಲಿಗೆ ಒಂದು ವಿಶೇಷ ಬ್ಲೆಸ್ಸಿಂಗ್, ಪ್ರಪಂಚಕ್ಕೆ ಬ್ಲೆಸ್ಸಿಂಗ್, ಅದರಲ್ಲೂ ನಮ್ಮ ಹಾನಗಲ್ಲಿಗೆ ಒಂದು ವಿಶೇಷವಾದ ಬ್ಲೆಸ್ಸಿಂಗ್. ಸುಮಾರು 1,000 ಹೆಣ್ಮಕ್ಳ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇದನ್ನು ಮಾಡ್ತೀವಿ. ಈ ವರ್ಷ ಸ್ವಲ್ಪ ವಿನೂತನವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಎಲ್ಲ ಹೆಣ್ಮಕ್ಳು ಇವತ್ತು ಒಂದೇ ರೀತಿಯ ಸೀರೆಯನ್ನು ಉಟ್ಕೊಂಡು ಜಾಥಾ ಮಾಡಿಕೊಂಡು, ಟ್ರ್ಯಾಕ್ಟರ್ ಜಾಥಾ ಮಾಡಿಕೊಂಡು ಹಾನಗಲ್ಲಿನ ಪ್ರಮುಖ ಬೀದಿಗಳ ಮೂಲಕ ಇಲ್ಲಿ ವ್ಯಸನ ಮುಕ್ತಿ ಕೇಂದ್ರದ ಈ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇದಕ್ಕಿಂತ ಪೂರ್ವವಾಗಿ ಅವರಿಗೆ ಭಾಳಷ್ಟು ಆಟೋಟ ಸ್ಪರ್ಧೆಗಳನ್ನು ಮಾಡಿದ್ದೀವಿ. ಅದರಲ್ಲಿ ವಿಜೇತರಾದವರಿಗೆ ಇವತ್ತು ಬಹುಮಾನ ಇದೆ. ಒಂದು ಟೈಮಲ್ಲಿ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗಡೆ ಬರ್ತಾ ಇರಲಿಲ್ಲ. ಇವತ್ತು ವೇಷಭೂಷಣಗಳನ್ನು ಹಾಕ್ಕೊಂಡು ಟ್ರ್ಯಾಕ್ಟರ್ಗಳಲ್ಲಿ ಬರ್ತಾ ಇರೋದು ನೋಡಿದರೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮದು 27 ವರ್ಷದ ಒಂದು ಮಹಿಳಾ ಸಬಲೀಕರಣದ ಸೇವೆ ಸಾರ್ಥಕ ಆಗಿದೆ ಅಂತ ನಮಗೆ ಅನಿಸ್ತಾ ಇದೆ. ಹಂಗಾಗಿ ಎಲ್ಲರಿಗೂ ಮಗದೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ಮಹಿಳಾ ದಿನಾಚರಣೆ, ಮಹಿಳೆಯರಿಗಾಗಿ ಬಜೆಟ್ನಾಗ ನಿಮ್ಗೆ ತೃಪ್ತಿ ತಂದಿರೋಂಥದ್ದು ಏನಾರ ಒಂದು
ಮಹಿಳೆ ಘೋಷಣೆ ಆಗಿದೆ. ಹೌದು ಆಗಿದೆ. ಸಿದ್ದರಾಮಯ್ಯ ಸರ್ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಯಾವಾಗಲೂ ಸಿದ್ದರಾಮಯ್ಯ ಸರ್ ಒಂದು ಮಹಿಳಾ ಪರ. ಯಾಕಂದರೆ ಮೊದಲು ಯಾರಿಗೆಲ್ಲ ಮೆನ್ಸ್ಟ್ರುವೇಷನ್ ಆಗ್ತಾ ಇದೆ ಅವರಿಗೆ ರಜೆನ ಕೊಡ್ತಾ ಇರಲಿಲ್ಲ ಸರ್ಕಾರದಿಂದ. ಅದನ್ನು ಕೂಡ ಸರ್ ಅವರು ಘೋಷಣೆ ಮಾಡಿ ಎಲ್ಲ ಮಹಿಳೆಯರಿಗೆ ರಜೆ ಕೊಟ್ಟಿದ್ದಾರೆ. ಮತ್ತು ಮೊದಲು ಸ್ಕೀಮಲ್ಲಿ 35,000 ತನಕ ಇತ್ತು, ಈಗ ಅದನ್ನು 10,000 ಎಕ್ಸೀಡ್ ಮಾಡಿದ್ದಾರೆ. ಎಲ್ಲ ಗ್ಯಾರಂಟಿ ಸ್ಕೀಮ್ಗಳನ್ನು ಮಹಿಳೆಯರಿಗೋಸ್ಕರ ತಂದಿದ್ದಾರೆ. ಉಚಿತ ಬಸ್ ಆಗಿರ್ಬೋದು, 2,000 ಸಾವಿರ ಆಗಿರ್ಬೋದು. ಭಾಳ ಜನರಿಗೆ ಬಿಡಪ್ಪ ಪುಕ್ಕಟೆ 2,000 ಕೊಡ್ತಾರೆ ಅಂತ ಅನಿಸಿದೆ. ಆದರೆ ನಮ್ಗೆ ಗೊತ್ತಿದೆ ಆ 2,000ದಿಂದ ಭಾಳಷ್ಟು ಮಹಿಳೆಯರು ತಮ್ಮ ಕುಟುಂಬವನ್ನು ಕಟ್ಕೊಂಡಿದ್ದಾರೆ, ಮೆಡಿಕಲ್ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದಾರೆ. ಹಂಗಾಗಿ ಸಿದ್ದರಾಮಯ್ಯ ಸರ್ ಅವರಿಗೆ, ನಮ್ಮ ಮುಖ್ಯಮಂತ್ರಿಗಳವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ. ನನ್ನ ಹೆಸರು ಸಿಸ್ಟರ್ ಅನಿತಾ ಡಿಸೋಜಾ, ರೋಶ್ನಿ ಸಮಾಜ ಸೇವಾ ಸಂಸ್ಥೆಯ ಡೈರೆಕ್ಟರ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.